ಬಂದಿದ್ದೀವಿ ಗೈಸ್, ವೆಯ್ಟ್ ಮಾಡ್ತಾ ಇದ್ವಿ, ಸ್ಪೀಕರಲ್ಲಿ ಇಟ್ಟಿದ್ದೀವಿ. ಈಗ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಹೋದ ಸಲ ತೊಗೊಂಡಿದ್ದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಗೈಸ್ ತಿಂದ್ವಿ ಪಲಾವು, ಹೆಂಗಿತ್ತು ಟೇಸ್ಟ್ ಗೈಸ್? ನೋಡಿ, ಇದೆ ಗಿಂಬಲ್ಲು. ಈ ಕಂಪ್ನಿನೇ ಫುಲ್ ಚೇಂಜ್ ಆಗಿದೆ. 1,00,000 ಖರ್ಚು ಮಾಡಿ ಇಂಜೆಕ್ಷನ್ ತೊಗೊಂಡಿದ್ದೀನಂತೆ. ಹಾಯ್ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಟೌನ್ ಹಾಲ್ ಹತ್ರ. ನಮ್ಮ ಮನೆಯದು ಸ್ಪೀಕರು ಸ್ವಲ್ಪ ರಿಪೇರಿ ಆಗಿತ್ತು, ಅಂದರೆ ಒಂದು ಸ್ವಲ್ಪ ಸೌಂಡ್ ಸರಿಯಾಗಿ ಬರ್ತಿರ್ಲಿಲ್ಲ. ಹೋಗಿ ಅಂದರೆ ಮನೆಗೆ ಬರೋರು ಈಗ ವಾರಂಟಿ ಆಗೋಗಿದೆ, ಇಲ್ಲ ನೀವೇ ತಗೊಬರ್ಬೇಕು ಅಂತ ಅವರು ಕಾಲ್ ಮಾಡಿದಾಗ ಹೇಳಿದ್ರು. ಸರಿ, ಹಂಗೆ ಬಿಟ್ಟರೆ ಅದು ಇನ್ನೂ ಹಾಳಾಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡು ರಜಾ ಹಾಕಿದ್ರು, ಹುಷಾರಿರಲಿಲ್ಲ ಅವ್ರಿಗೆ. ಹೆಂಗೋ ಅದು ಒಂದು ಕೆಲಸ ಆದಂಗೆ ಆಗುತ್ತೆ, ಹೋಗಿ ಬರೋಣ ನಡಿ ಅಂತ. ಅದಕ್ಕೆ ಅವರು ಮೂಗಿಗೆ ಮಾಸ್ಕ್ ಹಾಕ್ಕೊಂಬರೋದು ಮರ್ತೋಗಿ ನಾನು ವೇಲು ಇಟ್ಕೊಂಡು ಕೂತಿದ್ದಾರೆ. ಅಡ್ಡ ಎದ್ದೆಷ್ಟು ಹೋಗಬಾರ್ದು, ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೀವೆಲ್ಲರೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವರು ಡ್ರೈವಿಂಗ್ ಮಾಡೋದು ನನಗೆ ತುಂಬ ಭಯ ಆಗ್ತಿತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹೆಂಗೆ ಬೇಕಂಗೆ ರ್ಯಾಶಾಗಿ ಓಡಿಸ್ತಿದ್ರು, ಅಷ್ಟು ಇಷ್ಟ ಆಗಿಲ್ಲ ಡ್ರೈವಿಂಗ್ ನನಗೆ. ಸೊ ಈಗ ಬಂದಿದ್ದೀವಿ ಶಾಪ್ಗೆ, ಏನು ಹೇಳ್ತಾರೆ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಬಂದಿದ್ದೀವಿ ಗೈಸ್, ವೆಯ್ಟ್ ಮಾಡ್ತಾಯಿದ್ವಿ, ಸ್ಪೀಕರಲ್ಲಿ ಇಟ್ಟಿದ್ದೀವಿ. ನಮ್ಮ ಮನೆಯವ್ರು ಹಿಂಗೆ ಓಡಾಡ್ತಾ ಇದ್ದಾರೆ, ವೆಯ್ಟ್ ಮಾಡಿ ಅಂತ ಅಂದರು. ಕೂತಿದ್ದೀವಿ. ಈ ಥರ ಇದೆ ಇದು ಆಫೀಸು. ಕಾಮತ್ ಹೋಟ್ಲು ಬರುತ್ತಲ್ಲ ಟೌನ್ ಹಾಲ್ ಹತ್ರ, ಸೊ ಅಲ್ಲಿ 2nd ಫ್ಲೋರಲ್ಲಿ ಇರೋದು ಇದು, ಜೆಬ್ರಾನಿಕ್ ಅಂತ. ಸೊ ಇದು ರೆಡಿ ಮಾಡಿಸೋಣ ಅಂತ ಬಂದಿದ್ದೀವಿ ಈಗ. ಎಷ್ಟಾಗುತ್ತಂತೆ? ಈಗಲೇ ಇಲ್ಲೇ ಸ್ಪಾಟಲ್ಲಿ ಚೆಕ್ ಮಾಡಿಸ್ಕೊಂಡು ಮನೆಗೆ ತಗೊಂಡು ಆಟೋ ಎಷ್ಟಾಗುತ್ತೆ ನೋಡೋಣ. ಟೈಮ್ ಎಷ್ಟು? 12:45 ಆಗಿದೆ ಗೈಸ್. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಈಗ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೌಂಡ್ ಒಂಥರ ಬರುತ್ತೆ, ಕ್ಲಾರಿಟಿಯಾಗಿ ಬರಲ್ಲ. ಒಂದು ಸ್ಪೀಕರ್ ಚೆನ್ನಾಗಿ ಬರುತ್ತೆ. ನೋಡೋಣ ಏನು ಹೇಳ್ತಾರೆ ಗೈಸ್. ಈ ಸ್ಪೀಕರ್ ಹೋಗಿದೆ ಅಂತ, ಅದರಲ್ಲಿ ಇನ್ನೊಂದರಲ್ಲಿ ಇದ್ರೊಳಗಡೆ ಇರೋ ಸ್ಪೀಕರ್ ಹೋಗಿದೆ, ಮತ್ತು ವಾಲ್ಯೂಮ್ ಇದಾಗಿದೆಯಂತ, ಅದೊಂದು ಹೋಗಿದೆಯಂತೆ. ಈಗ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ ಹೇಳ್ತಾರೆ, ನೋಡೋಣ ಎಷ್ಟಾಗುತ್ತೆ. 1 ವೀಕ್ ಆಗುತ್ತೆ, ಇಲ್ಲೇ ಇಟ್ಟು ಹೋಗಬೇಕು ಅಂತ ಹೇಳಿದ್ರು ಅವರು. ಸರಿ ಆಯಿತು, ಹೆಂಗೂ ಬಂದಿದ್ದೀವಿ, ಬಾಲ್ SP ರೋಡಲ್ಲಿ ಬೇರೆ ಸ್ಪೀಕರ್ ನೋಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು ಗೈಸ್. ಈಗ ಗೈಸಲ್ಲಿ ರೆಡಿ ಮಾಡೋಕ್ಕೆ ಕೊಟ್ಬಿಟ್ಟು ಇಲ್ಲಿ ತೊಗೊಳಕ್ಕೆ ಬಂದಿದ್ದಾರೆ. ಅದನ್ನ ನಮ್ಮ ಅತ್ತೆ ಮನೆಗೆ ಬೇಕು ಅಂತ ಕೊಡೋಕ್ಕೆ, ಇದನ್ನು ನಮ್ಮ ಮನೆಗೆ ತೊಗೊಳಕ್ಕೆ ಈಗ ಶಾಪಿಗೆ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ ಗೋಡನ್ನು. ಸೊ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಈಗ. ನೋಡೋಣ ಸೌಂಡ್ ಹೇಗಿದೆ ಅಂತ. ನಾವು ಹೋದ ಸಲ ತೊಗೊಂಡಿದ್ವಲ್ಲ ಅದೇ ಶಾಪಿಗೆ ಬಂದಿದ್ದೀವಿ, ನೋಡೋಣ. ಹೋದ ಸಲ ತೊಗೊಂಡಿದ್ದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಇದು, ನೋಡೋಣ ಹೇಗಿದೆ ಅಂತ ಸೌಂಡ್. ನನಗೆ ಅಷ್ಟು ಗೊತ್ತಾಗಲ್ಲ ಮಾಡಲ್ಸ್ ಬಗ್ಗೆ. ಇದು ನಮ್ಮ ಹಸ್ಬೆಂಡು ನಮ್ಮ ಮನೇಲಿ ಇರೋದಕ್ಕಿಂತ ಓಲ್ಡ್ ಮಾಡಲು ಕಣೆ ಇದು ಅಂತ ಹೇಳ್ತಿದ್ರು. ನಾನು ನೋಡೋಕ್ಕೆ ಚೆನ್ನಾಗಿರುತ್ತಾ ಅದನ್ನು ನೋಡ್ತೀನಿ ಅಷ್ಟೇ, ನಂಗೆ ಅದೆಲ್ಲ ಗೊತ್ತೇ ಆಗಲ್ಲ. ಅವ್ರು ಹೇಳ್ತಾಯಿದ್ರು ನಮ್ಮ ಮನೇಲಿ ಇದೆಯಲ್ಲ ಈಗ ಆಲ್ರೆಡಿ, ಅದಕ್ಕಿಂತ ಇದು ಫಸ್ಟೇ ಬಂದಿರೋದು, ಅಷ್ಟು ಚೆನ್ನಾಗಿಲ್ಲ, ಬೇಡ ಅಂತ ಚೆಕ್ ಮಾಡಿ ಹೇಳ್ತಿದ್ರು. ಆಮೇಲೆ ನಾನು ಫಸ್ಟೇ ಬೇಡ ಅಂದಿದ್ದೆ, ರೆಡಿ ಮಾಡಿಸಿ ನಾವು ಇಟ್ಕೊಳ್ಳೋಣ, ಈಗ ಏನು ಅರ್ಜೆಂಟ್ ಇಲ್ಲ ಮೈಸೂರಿಗೆ, ಅವ್ರ TV ಸೌಂಡೇ ಸಾಕು, ದುಡ್ಡಿಲ್ಲ, ಇಲ್ದಾಗ ಬೇಡ ತೊಗೊಳೋದು, ತುಂಬ ಕಮಿಟ್ಮೆಂಟ್ಸ್ ಇದೆ ಅಂದ್ರೂ ಕೇಳಲ್ಲ ಅವರು. ಹಠ ಮಾಡಿ ಬಂದರು. ಆಮೇಲೆ ಯಾಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಬೇಡ ಅಂತ. ಇದು ಬ್ಲೂಟೂತ್ ಇದೇ ಬೆಟರ್ ಅಲ್ವಾ? ಬ್ಲೂಟೂತ್ ಈ ಥರ ಬ್ಲೂಟೂತ್
ನನಗೆ ಯಾವುದಾದ್ರೂ ಓಕೆ, ಇವ್ರನ್ನ ಒಪ್ಸೋದು ಕಷ್ಟ ಗೈಸ್. ಜೋರಾಗಿ ಹೇಳ್ಬೇಕು ಗೈಸ್. ತಿಂದ್ವಿ ಪಲಾವು, ಹೆಂಗಿತ್ತು ಟೇಸ್ಟ್? ಈಗ ಕಾಫಿ ಕುಡಿತಾ ಇದ್ದೀವಿ. ಈಗ ಆಟೋ ಬುಕ್ ಮಾಡ್ಕೊಂಡು ವಾಪಸ್ ಬ್ಯಾಕ್ ಟು ಹೋಮ್. ಕೊನೆಗೂ ತಗೊಳ್ಳಿಲ್ಲ, ಬೇಡ ಅಂತೇಳಿ. ಯಾವುದೋ ಅವ್ರಿಗೆ ಬೇಕಾಗಿದ್ದು ಸಿಗಲಿಲ್ಲ, ಹೊಸದು ಅವ್ರು ನೋಡ್ತಾಯಿದ್ರು, ಅದು ಸಿಕ್ಕಿಲ್ಲ. ಸೊ ಆಮೇಲೆ ಅವ್ರಿಗೇನು ಅನ್ನಿಸ್ತೋ ದುಡ್ಡಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಕೊನೆಗೂ ಖರ್ಚು ಮಾಡಿಕೊಂಡೇ ಬಂದರು. ನನಗೆ ಗಿಂಬಲ್ಲು ಮತ್ತೆ ಮೈಕ್ ಕೊಡಿಸಿದ್ರು. ಮನೇಲಿ ಇತ್ತು ಆದ್ರೂ ಕೊಡಿಸಿದ್ದಾರೆ. ಸೊ ತೊಗೊಂಡು ಈಗ ಮನೆಗೆ ಹೊರಟಿದ್ದೀವಿ ಗೈಸ್. ಮಾರ್ಕೆಟಿಂದ ಬಂದ್ವಿ. ಸ್ಪೀಕರ್ ಎಷ್ಟು ದಿನ ಆಗುತ್ತೆ ಅಂತ ಅಂದ್ರು ಚಿನಿ? ಅಲ್ಲ, ರೆಡಿ ಮಾಡಕ್ಕೆ ಕೊಟ್ಟಿದ್ದೀವಲ್ಲ, ಒಂದು ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಇನ್ನೊಂದು ನಾವು ಮನೆಗೆ ನೋಡೋಣ, ಅದು ನಮ್ಮ ಅತ್ತೆ ಮನೆಗೆ ಕೊಟ್ಟರಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾನು ಸುಮ್ಮನೆ ದುಡ್ಡಿಲ್ಲ ಇವಾಗ ಬೇಡ ಅಂತ ಅಂದ್ರೂ ಇಲ್ಲ ತಗೊಳ್ಳೋಣ ಅಂತ ಅಂತಿದ್ರು. ಅದು ಅವ್ರಿಗೆ ಸಿಗಲಿಲ್ಲ ಆ ಟೈಮಿಗೆ. ಸರಿ, ನನಗೆ ಗಿಂಬಲ್ ಕೊಡಿಸ್ತೀನಿ ನಾನು ಕೇಳ್ತಿದ್ದೆ ತುಂಬ ದಿವಸದಿಂದ. ನಾನು ಅಂದ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟ್ ಅದು ಗಿಂಬಲ್ ವರ್ಕ್ ಆಗುತ್ತೆ ಅಂತ. ಹಂಗಲ್ಲ, ಅದು ಅದ್ರದ್ದೇ ಆ್ಯಪ್ ಇದೆ, ಅದರಲ್ಲಿ ಹೋಗಿ ಕ್ಯಾಮ್ರಾ ಯೂಸ್ ಮಾಡಿ ಮಾಡ್ಕೋಬೇಕು. ನಮಗೆ ಬೇಕಾಗಿದ್ದ ಸಾಂಗು ಬೇರೆ ಅಂದರೆ ಟಿ ವಿನಲ್ಲೋ ಬೇರೆ ಯಾವುದ್ರಲ್ಲಾದರೂ ಪ್ಲೇ ಮಾಡಿಬಿಟ್ಟು ಅದಕ್ಕೆ ನಾವು ರೀಲ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಪ್ಲೋಡ್ ಮಾಡಬೇಕು. ಇದು ಸರ್ಕಸ್ ಜಾಸ್ತಿ. ನಾನು ಅಂದ್ಕೊಂಡಿದ್ದೆ ಡೈರೆಕ್ಟು ಅಂತ, ತಂದಮೇಲೆ ಅದೊಂದು ಚೂರು ಡಿಸಪಾಯಿಂಟ್ ಆಯಿತು. ಆಮೇಲೆ ಇನ್ನೊಂದು ಮೈಕ್ ಕೂಡ ಕೊಡಿಸಿದ್ದಾರೆ. ಇತ್ತು ಆಲ್ರೆಡಿ ನನ್ನ ಹತ್ರ, ಇದು ಬಟನ್ ಥರ ಬರುತ್ತಲ್ಲ ಚಿಕ್ಕದಾಗಿ, ಆ ಥರದ್ದು ಕೊಡಿಸಿದ್ದಾರೆ. ಸೊ ಎರಡು ತೋರಿಸ್ತೀನಿ ಹೇಗಿದೆ ಅಂತ, ಬನ್ನಿ. ಬೇಡ ಅಂದರು, ಅವರೇ ಕೊಡಿಸಿದ್ದು. ಈಗ ಕೊಡಿಸ್ಬಿಟ್ಟು 10,000 ಆಯಿತು 10,000 ಆಯಿತು ಅಂತ ಹೇಳ್ತವ್ರೆ. ಎರಡರಿಂದ ಎಷ್ಟದು 13,000 ಗಿಂಬಲ್ಲು, 12,999. ಅದು ಒಂದು 400 ಏನೋ ಕಮ್ಮಿ ಬಿತ್ತು ಅಲ್ವಾ? ಇದೆಷ್ಟು ಮೈಕ್ ಎಷ್ಟು ಅಂತ ನೋಡ್ತೀನಿ, ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಇದೇ ಗಿಂಬಲ್ಲು. ಈ ಕಂಪ್ನಿನೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಇದನ್ನೇ ಕೊಡಿಸಿದ್ರು. DG ಇದ್ರ ಹೆಸರು ತಾನೇ? DJನಾ DJI, ಅದೇ DG. ಹೆಂಗೋ ಆಗುತ್ತೆ, ಅದು ಸ್ಪೆಲ್ಲಿಂಗ್ ಕೂಡ್ಸಿ ಓದಿದ್ರೆ ಹಂಗೆ ಆಗುತ್ತೆ. ಸೊ ಈ ಕಂಪ್ನಿದು ಚೆನ್ನಾಗಿರುತ್ತೆ ಗಿಂಬಲ್ಲು ಅಂತ ಹೇಳ್ಬಿಟ್ಟು ಇದನ್ನು ಕೊಡಿಸಿದ್ರು. ಇನ್ನು ಕಡಿಮೆದೆಲ್ಲ ಇತ್ತು, 3,000 ಆ ಥರದ್ದೆಲ್ಲ. ಅಷ್ಟು ಅದು ಕ್ವಾಲಿಟಿ ಇರಲಿಲ್ಲ, ಮತ್ತು ಅವರು ಅದು ಗ್ಯಾರಂಟಿನೂ ಕೊಡಲ್ಲ ಅಂತ ಅಂದರು. ಹಾಳಾದರೆ ನಮಗೆ ಗೊತ್ತಿಲ್ಲ ಅಂತಂದರು. ಸೊ ಹಂಗಾಗಿ ಇದನ್ನು ಕೊಡಿಸಿದ್ರು. ಇದು ಈ ಥರ ಇದೆ. ಇದ್ರದ್ದು ರೇಟ್ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಎಷ್ಟಿದೆ ಅಂತ ಕಾಣಿಸ್ತಾ? ಇಲ್ಲಿದೆ ನೋಡಿ, 12,999, ಅಂದರೆ 13,000ಗೆ ₹1 ಕಮ್ಮಿ ಅಷ್ಟೇ. ಸೊ ಈ ಥರ ಇದೆ, ಚೆನ್ನಾಗಿದೆ. ಬಟ್ ನೋಡಬೇಕು, ಯೂಸ್ ಮಾಡಿ ಒಂದ್ಸಲ. ಹಿಂಗೆ ಎಲ್ಲ ನೋಡ್ಕೊಂಡಿದ್ದೀವಿ ಹೆಂಗೆ ಮಾಡೋದು ಏನು ಅಂತೆಲ್ಲ, ನೋಡೋಣ. ಸೊ ಇದಕ್ಕೆ 13,000, 12,500 ಕೊಟ್ಟು ತೊಗೊಂಬಂದ್ವಿ. ಇದು ಬಂದು ಮೈಕು. ಆಲ್ರೆಡಿ ನನ್ನ ಹತ್ರ ಇದೇ ಕಂಪ್ನಿದು ಸ್ವಲ್ಪ ದೊಡ್ಡದು ಇತ್ತು ಇದು ಮೈಕು. ಸೊ ಇದು ಬಟನ್ ಸಿಸ್ಟಮಲ್ಲಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೊಡಿಸಿದ್ರು. ಇದು ಬಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 5,995, ₹6,000ಗೆ ₹5 ಕಮ್ಮಿ ಅಷ್ಟೇ. ಇದು ಅಷ್ಟೇ ಕಡಿಮೆಗೆ ಸಿಕ್ತು, 5,500 ಸಿಕ್ತು. ಸೊ ಎರಡೂ ಕೊಡಿಸಿದ್ರು. ಬೇಡ ಅಂದರು, ಅವರೇ ಕೊಡಿಸ್ಬಿಟ್ಟು ಈಗ ಮನೆಗೆ ಬಂದು ಹಂಗಾಡ್ತಾಯಿದ್ದಾರೆ. ಇದಿಷ್ಟ ಆಯಿತು ನನಗೆ ಮೈಕು. ಅದಕ್ಕೆ ಸ್ವಲ್ಪ ವೈರ್ ಕಲೆಕ್ಷನ್ ಕೊಡಬೇಕಿತ್ತು, ಅಂದರೆ ರಿಸೀವರ್ಗೆ ಮೊಬೈಲ್ಗೂ ಒಂದು ಸ್ವಲ್ಪ ವೈರ್ ಒಂದಿಷ್ಟು ಲೆಂತ್ ಆದರೂ ಇತ್ತು. ಇದು ಹಂಗಿಲ್ಲ, ಚೆನ್ನಾಗಿದೆ. ನನಗಿದು ತುಂಬ ಇಷ್ಟ ಆಯ್ತು. ಬಾಕ್ಸ್ ಒಳ್ಳೆ ಕ್ಯೂಟಾಗಿ ಒಂಥರ ಚೆನ್ನಾಗಿದೆ ಇದು. ಸೊ ಈ ಥರ ಇದೆ ಇದರೊಳಗಡೆ. ಇದು ರಿಸೀವರು, ಇದೆರಡು ಮೈಕ್. ಯೂಸ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಚಾರ್ಜ್ ಹಾಕ್ಕೊಳೋದು, ಒಟ್ಟಿಗೆ ಒಳಗಡೆ ಚಾರ್ಜ್ ಆಗುತ್ತೆ. ಇನ್ನೊಂದೇನು ಅಂದರೆ ಇದು ಚಾರ್ಜರ್ನ ಒಳಗಡೆ ಇರುತ್ತೆ ಎಷ್ಟೊಂದು. ಇದು ಒಳಗಡೆ ಚಾರ್ಜ್ ಆಗಿರುತ್ತೆ ಚಿನ್ನಿದು, ಏನಂತಾರೆ ಅದಕ್ಕೆ,
ಪವರ್ ಬ್ಯಾಂಕ್ ಇರುತ್ತಲ್ಲ ಆ ಥರ ಇದು. ಈ ಒಳಗಡೆ ಚಾರ್ಜ್ ಇರುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲಿ ಚಾರ್ಜ್ ಆಗ್ತಾ ಇರುತ್ತೆ. ನಾವು ಚಾರ್ಜರ್ ತೆಗೆದ್ರೂ ಆವಾಗಲೇ ಆಗ್ತಾಯಿತ್ತು ನಾನು ಆನ್ ಮಾಡಿದ್ ನೋಡಿದಾಗ. ಸೊ ಆ ಥರ ಇದೆ ಇದು. ಚೆನ್ನಾಗಿದೆ. ಕಲ್ಲರ್ ಇಷ್ಟ ಆಯ್ತು ನನಗೆ. ಎಲ್ಲೋ ಹಿಂಗೆ ಓಪನ್ ಮಾಡಿದ ತಕ್ಷಣ ಎಲ್ಲೋ ಕಲ್ಲರ್ ಇತ್ತಲ್ಲ, ಅದು ಇಷ್ಟ ಆಯ್ತು ನನಗೆ. ಬಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು, ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ. ಸೊ ಹಂಗಾಗಿ ಇದು ಎರಡನ್ನೂ ಕೊಡಿಸಿದ್ರು. ಆಮೇಲೆ ಅಲ್ಲಿ ಬರ್ತಾ ಕಾಮತ್ತಲ್ಲಿ ಪಲಾವ್ ತಿನ್ಕೊಂಬಂದಿದ್ದು ನಾವು. ಏನೂ ತಿಂದಿರಲಿಲ್ಲ. ಮಗಳಿಗೆ ಮ್ಯಾಗಿ ಮಾಡೋಕೆ ಹೇಳಿದರು. ಅಪ್ಪ ಮಗಳು ಇಬ್ಬರು, ಅವಳ ಮಗಳು ಮ್ಯಾಗಿ ಮಾಡಿಕೊಟ್ಲು, ತಿಂದರು ಇಬ್ಬರು. ಇವಳು ಇನ್ನೂ ತಿಂತಾವಳೆ. ಅವ್ರು ತಿಂದಾಯಿತು. ಹೆಂಗಿಚ್ಚಿನೇ ನಿನ್ನ ಮಗಳು ಮಾಡಿದ್ದು? ಚೆನ್ನಾಗಿ ಮಾಡಿದ್ಲಾ? ಹಾಂ, ಅವಳಾ ಮ್ಯಾಗಿ ಸ್ಪೆಷಲಿಸ್ಟು. ಅಂದರೆ ನಿಮಗೆ ನೀವೇನಾದ್ರು ನಮ್ಮ ಮನೆಗೆ ಬಂದರೆ ನೀವೇನಾರು ಮ್ಯಾಗಿ ತಿನ್ನಬೇಕು ಅಂತಂದರೆ ನೀವು 4 ಗಂಟೆಗೆ ತಿನ್ನಬೇಕು ಅಂತಂದರೆ ಒಂದು 2 ಗಂಟೆಗೆ ಹೇಳಬೇಕು. ನಿಧಾನಕ್ಕೆ ಮಾಡ್ತಾಳೆ. 2 ಅವರ್ ಆಗುತ್ತೆ ಮ್ಯಾಗಿ ಮಾಡೋಕ್ಕೆ. ನಿಧಾನಕ್ಕೆ ಅಂದರೆ ಅವಳು ಫಸ್ಟು ಎಲ್ಲ ತೊಳ್ಕೊಂಡು ಒಂದೊಂದೇ ನೀಟಾಗಿ ಒಂದು ಕಡೆಗೆ ಇಟ್ಕೊಂಡು ಆಮೇಲೆ ಅದು ಒಂದು ಸ್ವಲ್ಪ ಒರೆಸ್ತಾಳೆ. ಆಮೇಲೆ ತಿರ್ಗಾ ಒಂದೊಂದೇ ಹೆಚ್ಕೊಂಡು ಅದನ್ನ ಮತ್ತೆ ಒರೆಸ್ತಾಳಲ್ಲೆಲ್ಲ ನೀಟಾಗಿ ಕೆಳಗಡೆ. ಮತ್ತೆ ಅದನ್ನೆಲ್ಲ ಒಂದೊಂದು ಸೈಡ್ ಮಾಡ್ಕೊಂಡು ಹಂಗೆ ಮಾಡಿ ಲೇಟ್ ಆಗೋದು ಅವಳು ಮಾಡೋದು. ಸೊ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾಳೆ, ಹೈ ಫ್ಲೇಮ್ ಇಡಲ್ಲ. ಲೈಫಲ್ಲೇ ತುಂಬ ದಿನ ಆಗಿತ್ತು. ಹಳೇ ಹೋಟ್ಲು, ಕಾಮತ್ ಹೋಟ್ಲು, ನಮ್ಮ ಇದ್ರ ಹತ್ರ ಟೌನ್ ಹಾಲ್ ಹತ್ರ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟ್ರಲ್ಲಿ ಬಿಲ್ ಕೊಟ್ಟಿದ್ದು ಹೋಟ್ಲು. ಎಷ್ಟೋ ವರ್ಷಗಳಾಗಿತ್ತು. ಈಗ ಈ ಪ್ರಿಂಟ್ರ್ ಯಾರ ಹತ್ರನೂ ಇದೆಯೋ ಇಲ್ವೋ ಅನ್ನೋ ಗೊತ್ತಿಲ್ಲ. ನೋಡಿ ಹೆಂಗೆ ಅಂತಂದರೆ, ಇದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರಲ್ಲಿ ಬಿಲ್ನ ಪ್ರಿಂಟ್ ಕೊಡ್ತಾವ್ರೆ. ಪ್ರತಿಯೊಂದು ಅಲ್ಲಿರೋ ಸೋಫಾ ಇರ್ಬೋದು, ಆ್ಯಂಬಿಯನ್ಸು, ನಾವೆಲ್ಲೋ ಒಂದು 90ಸ್ಗೆ ಹೋದಂಗಿತ್ತು. ಅದು ಹೋಟೆಲ್ ಹೋಗಿದ್ದು ಸೂಪರ್ ಹೋಟೆಲು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಕಾಮತ್ ಹೋಟ್ಲು ಟ್ರೈ ಮಾಡಿ. ಏನಕ್ಕೆ ಮುಚ್ಚಾಗಿದೆ ಅಂತಂದರೆ, ಹೋಟ್ಲಿಗೆ ಜನ ಹೋಗ್ತಲ್ಲ ಅಂತಂದರೆ, ಹೋಟ್ಲ್ ಎದುರುಗಡೆ ಮೆಟ್ರೋದಲ್ಲ ಅದು, ಮೆಟ್ರೋದೇ ಚಿನಿ. ಸುಮ್ನಿರಪ್ಪ, ಯಾವ ಮೆಟ್ರೋ ಬರುತ್ತೆ? ಸುಮ್ನೆ ಏನೇನೋ ಹೇಳ್ಬೇಡ. ಅಲ್ಲಿ ಮೆಟ್ರೋ ಬರಲ್ವಾ? ಸಬ್ವೆ ಅದು ಹೊರಗಡೆ ಹೋಗೋದಕ್ಕೆ. ಹೌದಾ? ಈ ರೋಡ್ ದಾಟತ್ತಿಗೆ ಅದು ಇರೋದು. ಏನೋ ಒಂದು ಹೇಳ್ಬಿಡ್ತೀಯ. ಮೆಟ್ರೋಗೆ ಅನ್ಕೊಂಡಿದ್ದೆ ನಾನು ಇಷ್ಟು ದಿವಸ. ಅಂಡರ್ ಪಾಸ್ ಅದು, ಇದು ಸಬ್ವೆ ಅಂದ್ರೆ ಈ ರೋಡ್ ಇಂದ ಆ ರೋಡ್. ಆಯ್ತು, ಗೊತ್ತಾಯ್ತು ಸರ್. ಆಯ್ತು ಸರ್. ಕೂಲ್ ಬೇಬಿ, ಕೂಲ್. ಮತ್ತೆ ಸುಮ್ನೆ ಏನೋ ಒಂದು ನಾನೇನೋ ಒಂದು ಚೂರು ತಪ್ಪಿಳಂಗಿಲ್ಲ ಗೈಸ್. ಹಂಗೆ ಒಡೆಯೋರ್ ತರ ಫುಲ್ಲು ಏನ್ BP ರೈಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಕೊಡಬಾರ್ದು. ಅಲ್ಲ, ನನ್ಗೇನ್ ಗೊತ್ತಿರುತ್ತೋ ಅದನ್ನ ಹೇಳೋದು. ನಾನೇನ್ ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಕಮೆಂಟ್ ಹಾಕ್ತಾರ ಅವಾಗ. ಮೇಡಮ್ ನೀವು ಹಂಗೆ ಹೇಳಿದ್ರಲ್ಲ, ಅದಲ್ಲ, ಅದು ಅದಿದ್ದು ಅಂತ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ. ಆಯ್ತವ, ನಿಮ್ಮ ಅಪ್ಪ ಮಕ್ಕಳಿಗೆ ಬಾಯಿ ಅಂತೂ ಕೊಡೋಕ್ಕಾಗಲ್ಲ ನನಗೆ. ಆಯ್ತು, ನೀವೇ. ಭಾಳ ಖುಷಿ ಆಯಿತು ಈ ಬಿಲ್ನ, ಈ ಪೇಪರು, ಈ ಬಿಲ್ಲು. ಇವಾಗ ಎಲ್ಲ ಫುಲ್ ಚೇಂಜ್ ಆಗಿದೆ. ಬಟ್ ಹೋಟೆಲ್ ಏನಾಯ್ತು ಅದು ನೋಡಿ ಖುಷಿ ಆಯಿತು. ಇನ್ನು ನಮ್ಮ 90s ಜ್ಞಾಪಕ ಆಯಿತು. ನಾವು ಚಿಕ್ಕವರಾಗಿದ್ದಾಗ ಈ ತರ ಪೇಪರಲ್ಲಿ ಬಿಲ್ ಈಗ ಬರಲ್ಲ ಅಂತನ. ಅದೊಂಥರ ಸಾಫ್ಟ್ ತರ ಬರುತ್ತೆ, ಮತ್ತೆ ಅದು ಹಿಂಗೆ ಅಳ್ಸೋಗುತ್ತೆ ತಾನೆ ಅದು. ಇದು ಡಾಟ್ ಮ್ಯಾಟ್ರಿಕ್ಸ್ ಅಂದ್ರೆ ಅಂತ ಓಡಾಡತ್ತೆ ಗೊತ್ತಾ ಪ್ರಿಂಟರ್. ಅದೇ ಇದು ಟೈಪಿಂಗ್ ಟೈಪ್ ಮಿಷಿನ್ ಸೌಂಡ್ ಬರುತ್ತಲ್ಲ ಆ ತರ ಪ್ರಿಂಟರ್ ಇದು. ಎಲ್ಲೈತಿ ಈಗ ಆ ತರ ಪ್ರಿಂಟರ್? ಎಲ್ಲಿ ನೋಡಕ್ ಸಿಗುತ್ತೆ? ಎಲ್ಲೂ ಸಿಗಲ್ಲ ಇವಾಗ ಆ ತರದ್ದು. ಆದ್ರೆ ಅವ್ರು ಇನ್ನೂ ಇಟ್ಟಿದ್ದಾರೆ. ಹೋಟೆಲ್ ಅಷ್ಟೇನೆ ಹಂಗೆ ಇದೆ, ಹಳೇ ಕಾಲದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಬಟ್ ನನ್ನ ಹೆಂಡತಿಗೆ ಅದು ಇಷ್ಟ ಆಗಿಲ್ಲ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ರೈಸ್ ಬಾತ್ ತಗೊಂಡಿದ್ವಿ ನಾವು, ನಿಜವಾಗ್ಲೂ ಚೆನ್ನಾಗಿತ್ತು. ಪಲಾವ್, ವೆಜ್ ಪಲಾವ್ ತಗೊಂಡಿದ್ವಿ, ವೆಜಿಟೇಬಲ್ ಪಲಾವ್. ಕಾಫಿ ತಗೊಂಡಿದ್ವಿ. ರೇಟ್ ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಬಟ್ ನನಗೆ ನಾವು ಮಂತ್ರಾಲಯಕ್ಕೋ ಎಲ್ಲೋ ಸಿಗಂದೂರ್ಗೆ ಹೋದಾಗ ಅನ್ಸುತ್ತೆ, ಮೇ ಬಿ ಆ ಕಡೆಯಿಂದ ಬರ್ತಾ ದಾವಣಗೆರೆ ರೂಟ್ ಬಂದ್ವಲ್ಲ, ಅವಾಗೇ ತಾನೇ ನಾವು ಹೋಗಿದ್ದು ಹೋಟೆಲ್ಗೆ. ಯಾವಾಗ ಮಂತ್ರಾಲಯಕ್ಕೆ ಹೋದಾಗ್ಲಾ ಸಿಗಂದೂರ್ಗೆ ಹೋದಾಗ್ಲಾ? ಮಂತ್ರಾಲಯಕ್ಕೆ ಹೋದಾಗ ದಾವಣಗೆರೆಗೆ ಹೋಗ್ತೀವ ನಾವು. ಹೋಗಲ್ಲ, ಮೇ ಬಿ ಸಿಗಂದೂರಿಂದ ಬರ್ತಾ ಇರಬೇಕು ಅಲ್ವಾ? ಜೋಗಿಂದ ಬರ್ಬೇಕು. ಅದೇ ಅಲ್ಲಿಗೆ ಹೋಗಿದ್ವಿ, ರಿಟರ್ನ್ ಬರ್ತಾ ಅದೆಲ್ಲ ಓಡಾಡ್ಕೊಂಡ್ ಬಂದಿದ್ ನಾವು. ಕಾಮತ್ ಹೋಟ್ಲು ಹೆಂಗಿತ್ತು ಮಾತ್ರ. ಇವಳಂತೂ ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾಳೆ. ರೊಟ್ಟಿ, ಆ ಚಟ್ನಿ ಪುಡಿ ರೊಟ್ಟಿ ಒಂದ್ ಹಾಕಿಸ್ಕೊಂಡ್ರೆ ಚಟ್ನಿ ಪುಡಿ 50 ಸತಿ ಹಾಕಿಸ್ಕೊತೀವಿ. ನಿಮ್ಮಂತವ್ರು ಬಂದ್ಬಿಟ್ರೆ ಹೋಟ್ಲು ಮುಚ್ಕೊಂಡು ಓಡ್ಬೇಕು. ಯಾಕೆ? ಈಗ ಹೋಟ್ಲಿಗೆ ನೀನೇನು ಕಪ್ ಹೋಗ್ತೀಯಾ?
ಅನ್ನಕ್ಕಿಂತ ಸಾಂಬಾರ್ ಕೊಡ್ಕತ್ತಾರಲ್ಲ ಈಗ ನೀನ್ ಹೋಟ್ಲಿಗೆ ಏನಕ್ಕೆ ಹೋಗ್ತೀಯಾ? ಏನ್ ಮಾಡ್ತಾ ಗೊತ್ತಾ? ತಿನ್ನಕ್ ತಾನೇ ಹೋಗೋದು. ಅನ್ನಕ್ಕೆ ಹೋಗೋದು. ಹಂಗಿದ್ಮೇಲೆ ಚೆನ್ನಾಗಿರ್ತಾರೆ. 7 ಇಡ್ಲಿ ತಗೊಂಡು 1 ಬಕೆಟ್ ಸಾಂಬಾರ್ ಕುಡಿತಾರೆ ಅಂತವ್ರು ನೀವು. ಮನೇಲೂ ಹಂಗೆ 2 ಇಡ್ಲಿ ಹಾಕೊಂಡು ಜಾಸ್ತಿ ಸಾಂಬಾರ್. ಅವಳು ಸಾಂಬಾರ್ ಜಾಸ್ತಿ ತಿಂತಾಳೆ. ಅವಳು 2 ಇಡ್ಲಿಗೆ ಬೇಕಾಗಿದ್ದಷ್ಟು ತಿನ್ನಲ್ಲ, 10 ಇಡ್ಲಿಗೆ ಬೇಕಾಗಿದ್ದಷ್ಟು ಸಾರು ತಿನ್ನೋದು ಅವಳು. ಸೊ ನೋಡಿದ್ರಲ್ಲ ಗೈಸ್, ಚೆನ್ನಾಗಿದೆ ಇದು. ಇದಂತೂ ನಂಗೆ ತುಂಬ ಇಷ್ಟ ಆಯ್ತು. ನೀವು ಬೇಕಂದರೆ ತಗೊಳ್ಳಿ. ಮತ್ತು ಈ ಕಂಪನಿ ತುಂಬ ಚೆನ್ನಾಗಿದೆ, ಹಾಳಾಗಲ್ಲ ಬೇಗ. ಡಿ ಜಿ ಟೆಕ್ ಕಂಪನಿದು ಮೈಕು ತುಂಬ ಚೆನ್ನಾಗಿದೆ. ನಂದು ಈ ಹಳೇದು ಇದೆ, ಅದೇ ಕಂಪನಿಯದು. ನಾನೇನು ಅದನ್ನೊಂಚೂರು ಹಾಳು ಮಾಡಿಲ್ಲ, ತೋರಿಸ್ತೀನಿ. ನಾನು ಅಷ್ಟಾಗಿ ಯೂಸ್ ಮಾಡಲ್ಲ, ಎಲ್ಗೂ ತೊಗೊಂಡೋಗಲ್ಲ ನಾನು. ಅದನ್ನೇ ಹೇಳ್ತಿದ್ರು, ಕೊಡಿಸಿದ್ದೀನಿ ಯೂಸೇ ಮಾಡಲ್ಲ ನೀನು ಅಂತ. ನೋಡಿ, ಇದೇ ಕಂಪನಿ ಇದನ್ನು. ಇದರಲ್ಲಿ ಏನು ಅಂದರೆ, ಇದು ಮೊಬೈಲ್ಗೆ ಒಂದು ಕನೆಕ್ಟರ್ ಬರುತ್ತೆ, ಇದು ವೈರು. ಅದು ರಿಸೀವರ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಮೊಬೈಲ್ಗೂ ಇದು ರಿಸೀವರ್ಗೂ ಮಧ್ಯ ಒಂದು ವೈರ್ ಬರುತ್ತೆ, ಒಂದಿಷ್ಟು ಉದ್ದ ಇದೆ ಅದು. ಅದು ಹಾಕೋಕ್ಕೆ ನನಗೆ ಹಿಂಸೆ ಅನಿಸುತ್ತೆ. ಅದು ಹಾಕ್ದಾಗ ಅದು ಮೊಬೈಲಿಂದ ಕೆಳಗಡೆ ಹಿಂಗೆ ಬಿದೋಗ್ತಾ ಇರುತ್ತೆ, ಅದು ಹಿಡ್ಕೊತಾ ಇರ್ಬೇಕು ಕೈಯಲ್ಲಿ. ಸೊ ಈಗ ಇದರಲ್ಲಿ ತೊಗೊಂಡಿರೋದು ಬಂದು ಈ ರಿಸೀವರ್ನ ಒಂದೇ ಒಂದು ಇದನ್ನ ಕನೆಕ್ಟರ್, ಈ ಥರ ಕನೆಕ್ಟರ್ ಇದೆ ನೋಡಿ, ವೈರ್ಲೆಸ್ ಈ ಥರ ಕೊಟ್ಟಿದ್ದಾರೆ. ಒಂದು ಐಫೋನಿಗೆ ಕೊಟ್ಟಿದ್ದಾರೆ, ಒಂದು ಈ ಮಾಮೂಲಿ ಈ ಥರ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕನೆಕ್ಟ್ ಮಾಡ್ಕೊಳೋದಷ್ಟೇ. ಚೆನ್ನಾಗಿದೆ. ಸೆಲ್ಫಿ ಸ್ಟಿಕ್ಕಲ್ಲಿ ನಾವು ಆರಾಮಾಗಿ ಇಟ್ಕೋಬೋದು, ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ನಮಗೆ ತೋರ್ಸದ್ನಲ್ಲ ಅವನು 12,999 ರೂಪಾಯಿ. ಎಷ್ಟು ಡೊಂಗಿ ಬಿಡ್ತಾನೆ. ಸೇಮ್ ಇದೇ ತಾನೇ ತೋರಿಸಿದ್ದವನು ನಮಗೆ. ಮತ್ತೆ ನೋಡಿಲಿ, ಆದರೆ 9500 ಅದು ನಮಗೆ ತೋರಿಸಿದ್ದು. ಇದು ಕಮ್ಮಿ ಅನ್ಸುತ್ತೆ, 8500 ಇರಬೇಕು. 8500ನೇ BT 9500 ಅದು 100 ವಾಟ್ಸ್ ತಾಕಣೆ. ಅದು ಬೇರೆ 120 ವಾಟ್ಸ್ ಇಲ್ಲಿ ಬಂತಲ್ಲ. ಏನೋ ನೋಡಿದ್ದು, ಇದು ನೋಡಿದ್ವಿ, ಇದೆಲ್ಲ ನೋಡಿದ್ದು ನಾವು ಆ್ಯಕ್ಚುಲಿ. ಬೇರೆ ಅವ್ನು ತೋರಿಸಿದ್ದು ಅಲ್ಲಿ ಇಲ್ಲ ಬಿಡೋದು. ನನ್ನ ಮೊಬೈಲಲ್ಲಿ ತೋರಿಸ್ತಿತ್ತು. ಈಗ ನಾನೊಂದು ಕ್ವಶನ್ ಕೇಳ್ತೀನಿ ನಿನಗೆ. ಹೇಳು. ನನ್ನ ಸ್ಕಿನ್ನು ಇಷ್ಟು ಚೆನ್ನಾಗಿದೆಯಲ್ಲ, ಏನು ಹಚ್ತೀನಿ? ಎಲ್ಲ ಕೇಳ್ತಾರೆ, ಇಷ್ಟು ಚೆನ್ನಾಗಿದೆ ಸ್ಕಿನ್ನು. ನನ್ ಕೇಳ್ತಾರೆ. ಮೊನ್ನೆ ಕುಮಾರ್ ಸರ್ ಅರೆ ಯಾರ್ ಕ್ಯಾ ಯಾರ್ ತುಮೆ ಕ್ಯಾ ರೋಸ್ ಫೇಶಿಯಲ್ ಕರ್ತಾ है क्या ಅಂತ ಹೇಳಿದ್ರು ನನಗೆ. ನಂಗೆ ಆರು ಹೋಗ್ಬಿಟ್ಟೆ ಅಂದ ಮೇಲೆ ಅಕ್ಕಿ ತರ ಆರ್ತಿದ್ದೆ ನಾನು. ಇದುವರೆಗೂ ನಿಜ ಹೇಳಿ ನೀನು, ಎಷ್ಟು ಸಲ ಫೇಶಿಯಲ್ ಮಾಡಿಸಿದಾರೆ ಗೈಸ್ ಇವರು? ಒಂದ್ ಕ್ರೀಮ್ ಹಾಕ್ತೀನಿ ಮಕ್ಕಕ್ಕೆ. ಕ್ರೀಮ್ ಹಾಕಲ್ಲ, ಫೇಶಿಯಲ್ ಮಾಡಿಸಿದ್ಯಲ್ಲ ಒಂದೆರಡು. ನನಗೆ ಗೊತ್ತಿರಂಗೆ ಒಂದು 4 ಸಲ ಮಾಡಿಸಿದ್ಯಾ? 2 ಸಲ ಮಾಡಿಸಿರೋದು. ಗೊತ್ತಿಲ್ದಿರಾ ಅದೇ ಸಲ ಮಾಡಿಸಿದ್ಯೋ? 2 ಸಲ ಮಾಡಿಸಿರೋದು. ಸೊ ನಾನು ವರ್ಷಕ್ಕೆ 1 ಸಲ ಫೇಶಿಯಲ್ ಮಾಡಿಸೋದು. ಯಾವಾಗ? ನನ್ನ ಬರ್ತಡೇ ಟೈಮಲ್ಲಿ. ಅದು ಏನಕ್ಕೆ ಅಂದರೆ ನನಗೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದೆ, ಅದಕ್ಕೆ. ಸೊ ಹೇಳ್ತೀನಿ, ಸೂಪರ್ ಸಖತ್ತಾಗೈತೆ. ನೀನು ನೋಡು, ನೀನು ಕೆಲವರು ಗಾಸಿಪ್ ಏನ್ ಗೊತ್ತಾ, ಹೇಳೋದ್ ಕೇಳು ಆಯ್ತು. ಅದ್ನಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕೇಳ್ತಾನೆ ಇಲ್ಲ ನೀನು. ಎಲ್ಲ ಗಾಸಿಪ್ ಮಾತಾಡ್ತಾ ಇರೋದು ಏನ್ ಗೊತ್ತಾ, ಕೆಲವರು ನಾನು ಈ ತರ ಕ್ಲಿಯರ್ ಸ್ಕಿನ್ ಬರಕ್ಕೆ, ಇಷ್ಟು ಕಲರ್ ಬರಕ್ಕೆ 1 ಲಕ್ಷ ಖರ್ಚು ಮಾಡಿ ಇಂಜೆಕ್ಷನ್ ತಗೊಂಡಿದ್ದೀನಂತೆ. ಅವರೇ ನನಗೆ 1 ಲಕ್ಷ ಕೊಟ್ಟು ಕೊಡ್ಸಿರೋ ತರ ಗಾಸಿಪ್ ಮಾಡವ್ರೆ. 1 ಲಕ್ಷಕ್ಕೆ ಎಷ್ಟೋನೇ ಕೇಳಬೇಕಿತ್ತು ಅವ್ರಿಗೆ, ಹೇಳ್ದವ್ರಿಗೆ. ಯಾರಾದ್ರೂ ಕಲರ್ ಬರಕ್ಕೆ ಇರ್ಬೋದೇನೋ ಆ ಥರ ಟ್ರೀಟ್ಮೆಂಟ್, ನನಗೆ ಗೊತ್ತಿಲ್ಲ ಗೈಸ್. ನಾನಂತೂ ಆ ಥರದ್ದು ಯಾವುದೂ ಮಾಡಿಲ್ಲ. ನಾನು ಇದು ನನಗೆ ಫೇಸಲ್ಲಿ ಏರ್ ಜಾಸ್ತಿ ಬರೋದು, ಹಂಗಾಗಿ ನಾನು ಪರ್ಮನೆಂಟ್ ಏರ್ ರಿಮೂವ್ ಮಾಡಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಈ ಕಲರ್ ಬರೋಕ್ಕೆ ಅದೆಲ್ಲ ಏನು ಮಾಡಿಸಿಲ್ಲ. ಮಾಮೂಲಿ ಲೋಟಸ್ ಕ್ರೀಮ್ ಹಚ್ತೀನಿ, ಡೇ ಆ್ಯಂಡ್ ನೈಟ್ ಕ್ರೀಮ್ ಮನೇಲಿ ಇದ್ದಾಗ. ನಾನು ಬೇರೆ ಏನೂ ಹಾಕಲ್ಲ. ಆಚೆ ಹೋದಾಗ ಮಾಮೂಲಿ ಫೌಂಡೇಶನ್ ಹಾಕ್ತೀನಿ ಅಷ್ಟೇ, ಪೌಡ್ರು ಕೂಡ ಹಾಕಲ್ಲ ನಾನು. ಇವ್ರೇನು ಕ್ರೀಮ್ ಗೀಮ್ ಏನು ಹಚ್ಚಲ್ಲ. ಚಳಿಗಾಲದಲ್ಲಿ ನಾನೇ ಬೈದು ಮಾಯ್ಶ್ಚರೈಸರ್ ಹಚ್ಕೊಳ್ರಿ, ಇದು ಸ್ಕಿನ್ನೆಲ್ಲ ಒಂಥರ ಹೊಡೆದಂಗೆ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಅವ್ರೇನು ಹಚ್ಚೋದೇ ಇಲ್ಲ. ಹಂಗಾಗಿ ನನಗೆ ಅದೇನೋ ಗೊತ್ತಿಲ್ಲ, ಪಿಂಪಲ್ ನನಗೆ ಅವಾಗಿಂದನೂ ಚಿಕ್ಕ ಹುಡುಗಿಯಿಂದನೂ ಪಿಂಪಲ್ ಬರಲ್ಲ. ಅಕಸ್ಮಾತ್ ಅಲ್ಲೋ ಇಲ್ಲೋ ಒಂದು ಬಂದು ಕಲೆ ಆದ್ರೂ ಆಟೋಮೆಟಿಕ್ ಆದಾಗೆ
ಹೋಗ್ಬಿಡುತ್ತೆ ಕಲೆ. ನಾನೇನು ಆ ಕಲೆಗೆ ಹಚ್ಚೋ ಅವಶ್ಯಕತೆನೇ ಇಲ್ಲ, ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ಸೊ ಹಂಗಾಗಿ ಏನು ಕಲೆಗಳಿಲ್ಲ ಅಷ್ಟೆ ಸ್ಕಿನ್ ಮೇಲೆ. ಅದು ಬಿಟ್ಟು ನಾನು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಲಕ್ಷಾಂತರ ರೂಪಾಯಿ ಅದಕ್ಕೆ ಸುರಿದು ಅಷ್ಟೊಂದು ಪೇಷನ್ಸು ಇಲ್ಲ, ಅಷ್ಟೊಂದು ಶ್ರೀಮಂತರು ಅಲ್ಲ ನಾವು, ಅಲ್ವಾ ಚಿನಿ? ಕರೆಕ್ಟ್. ಅಷ್ಟೊಂದು ಶ್ರೀಮಂತರು ಅಲ್ಲ ಗೈಸ್. ಸೊ ಹಂಗಾಗಿ ಇದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಅಷ್ಟೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ನೀರು ಬಿಡು. ಬಾಯ್ ಗೈಸ್.